ಈ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಹೇಗೆ ಗ್ರೋತ್ ಆಗೋದು, ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋನ ಹೇಗೆ ವೈರಲ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಿದ್ರು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಬರುತ್ತೆ ಯಾವ್ದು ಇಂಪಾರ್ಟೆಂಟು, ತಮ್ಮೇಲ ಟೈಟಲ ನಮ್ಮ ಎಡಿಟಿಂಗ ಅಂತ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೇಗೆ ಯೂಟ್ಯೂಬಲ್ಲಿ ಗ್ರೋತ್ ಆಗೋದು, ನಿಮ್ಮ ವಿಡಿಯೋ ಹೇಗೆ ವೈರಲ್ ಮಾಡ್ಕೊಳ್ಳೋದು, ಮತ್ತು ಟೈಟಲ್ ತಮ್ಮೇಲ್ ಎಡಿಟಿಂಗ್ನಲ್ಲಿ ಯಾವುದು ತುಂಬ ಮುಖ್ಯ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಅದೇ ಬುಕ್ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೇ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಅಂತಕಂದ್ರೆ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದೆ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಈಗ ಫಸ್ಟು ವಿಡಿಯೋ ಏನಿದೆ, ಟೈಟಲ್ ಆಗಲಿ, ತಮ್ನೇಲ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ, ಇದರಲ್ಲಿ ಮೂರು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈ ಮೂರು ಕೂಡ ಇಂಪಾರ್ಟೆಂಟ್. ಎಸ್, ಹೇಗೆ ಅಂತ ಅಂದರೆ, ಈಗ ನಿಮ್ಮ ವಿಡಿಯೋ ನೋಡಿದಾಗ ವ್ಯೂವರ್ಸು ಅಟ್ರಾಕ್ಟ್ ಆಗೋದೇನೋ ಟೈಟಲ್ಲು ಮತ್ತು ತಮ್ನೇಲ್ಗೆ, ಇದೆರಡು ತುಂಬ ಇಂಪಾರ್ಟೆಂಟ್. ಮತ್ತು ಒಳಗಡೆ ಏನಿರುತ್ತೆ ಎಡಿಟಿಂಗ್, ಅದು ಚೆನ್ನಾಗಿರಬೇಕು, ಅದು ಅಟ್ರಾಕ್ಟಿಂಗ್ ಆಗಿರಬೇಕು, ಆಡಿಯನ್ಸ್ನ ಹೋಲ್ಡ್ ಮಾಡ್ಕೊಬೇಕು ನೀವು, ಆ ರೀತಿ ಮಾಡ್ಬೇಕು. ಸೊ ಇದು ಮೂರು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮತ್ತು ಹೋಗೋಣ, ಈ ಪರ್ಟಿಕ್ಯುಲರ್ ನಮ್ಮ ಒಂದು ಪರ್ಟಿಕ್ಯುಲರ್ ವಿಡಿಯೋ ಹೇಗೆ ವೈರಲ್ ಆಗುತ್ತಂತ, ಯಾವ ರೀತಿಯಲ್ಲಿ ವೈರಲ್ ಆಗುತ್ತಂತ. ಈಗ ಸಪೋಸ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮಾಡ್ತೀರಾ, ಅದು ಸೂಪರ್ ಆಗಿದೆ, ಟ್ರೆಂಡಿಂಗ್ ಟಾಪಿಕ್, ಅದು ಆ ಪರ್ಟಿಕ್ಯುಲರ್ ಟ್ರೆಂಡಿಂಗ್ ಟಾಪಿಕ್ಕು ಸರ್ಚಬಲ್ ಕಾಂಟೆಂಟ್ ಇರಲ್ಲ ಅದು, ಆದರೆ ಕೆಲವೊಂದು ತಿಂಗಳು ಕೆಲವೊಂದು ಸಮಯ ಚೆನ್ನಾಗಿ ವೈರಲ್ ಆಗ್ತಾ ಇರುತ್ತೆ. ಸೊ ಟ್ರೆಂಡಿಂಗ್ ವಿಡಿಯೋಸ್ ಮಾಡಿದ್ರೆ ಸರ್ಚಬಲ್ ಇಲ್ಲ ಅಂದ್ರೂ ಅದು ಚೆನ್ನಾಗಿ ವೈರಲ್ ಆಗುತ್ತೆ. ಕಾರಣವೇನಂತ ಅಂದರೆ ಅದು ತುಂಬ ಟ್ರೆಂಡಿಂಗ್. ಹೇಳೋಕ್ಕಾಗಲ್ಲ, ಇನ್ನೊಂದ್ಸತಿ ಸರ್ಚಿಂಗಲ್ಲಿ ಸಿಗ್ಬೋದು, ಇದರಿಂದ ರ್ಯಾಂಕ್ ಆಗ್ತಾ ಹೋಗ್ತಾ ಇರುತ್ತೆ ಎಸ್ ಯೋದ್ರಲ್ಲಿ. ಅವಾಗ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ನೂ ವಿಡಿಯೋ ವೈರಲ್ ಆಗುವ ಚಾನ್ಸಸ್ ಹೊಂದಿರುತ್ತೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೊಂದು ರೀತಿ ಏನಂತ ಅಂದರೆ, ಈಗ ಒಂದು ವಿಡಿಯೋ ಮಾಡಿರ್ತಾರೆ, ಎವರ್ಗ್ರೀನ್ ಟಾಪಿಕ್, ಅದು ಜನ ಸರ್ಚ್ ಮಾಡ್ತಾ ಇರ್ತಾರೆ, ಅದು ಅಪ್ಲೋಡ್ ಮಾಡಿದಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ಬೋದು, ಆಡೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 2-3 ತಿಂಗಳು ಟೈಮ್ ತೊಗೊಬೋದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋಕ್ಕೆ. ಅಕಸ್ಮಾತ್ ಏನಾದರೂ ತುಂಬ ಸರ್ಚಬಲ್ ಕಾಂಟೆಂಟ್, ಅದು ತುಂಬ ಟ್ರೆಂಡಿಂಗ್ ಟಾಪಿಕ್ ಕೂಡ ಅಷ್ಟೇ, ತುಂಬ ಸರ್ಚಬಲ್ಗಳು ಸಿಗ್ತೈತಂತ ಅಂದರೆ ಅವಾಗ 200% ಒಂದಿನ 2 ದಿನ ಅಥವಾ 3 ದಿನದಲ್ಲಿ ಬೇಗ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋಗೆ 1 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಬೋದು. ಈ ರೀತಿ ಒಂದು ಬೇಸಿಸಿಂದ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ. ಆ ವೈರಲ್ ಪದ ಏನಕ್ಕೆ ಬರುತ್ತೆ ಒಂದು ಪರ್ಟಿಕ್ಯುಲರ್ ವಿಡಿಯೋಗಂತ ಅಂದರೆ, ಕೆಲವೊಂದು ಟೈಮ್ ಅಥವಾ ಕೆಲವೊಂದು ಸಮಯದಲ್ಲಿ ಇಷ್ಟು ಜಾಸ್ತಿ ವ್ಯೂಸ್ ಬಂತಂತ ಅಂದರೆ ಆವಾಗ 200% ವೈರಲ್ ಆಗುತ್ತೆ ಆ ಪರ್ಟಿಕ್ಯುಲರ್ ವಿಡಿಯೋ, ಅದಕ್ಕೆ ವೈರಲ್ ವಿಡಿಯೋ ಅಂತ ಅಂತೀವಿ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ. ಈಗ ಯಾವ ರೀತಿ ಟಿಪ್ಸ್ ನಾವು ಫಾಲೋ ಮಾಡಬಹುದು ನಮ್ಮ ಒಂದು ಪರ್ಟಿಕ್ಯುಲರ್ ವಿಡಿಯೋನ ವೈರಲ್ ಮಾಡೋದಕ್ಕೆ? ಈ ಮೂರು ಹೇಳಿದ್ನಲ್ಲ, ಟೈಟಲ್, ತಮ್ನೇಲ್ ಮತ್ತೆ ನಮ್ಮ ಪರ್ಟಿಕ್ಯುಲರ್ ವಿಡಿಯೋ ಎಡಿಟಿಂಗ್. ಸೊ ಇದ್ರ ಬಗ್ಗೆ ಮೂರನ್ನು ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡ್ಕೊಬೇಕಾದ್ರೆ 200% ನಿಮ್ಮ ವಿಡಿಯೋನ ವೈರಲ್ ಮಾಡ್ಕೊಬೋದು, ನಿಮ್ಮ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಮೊದಲನೇದ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ಟೈಟಲ್, ತಮ್ನೇಲ್ ಇದೆರಡು ಕೂಡ ಚೆನ್ನಾಗಿ ಅಟ್ರಾಕ್ಟಿಂಗ್ ಆಗಿರಬೇಕು. ಅಕಸ್ಮಾತ್ ಏನಾದ್ರು ಯೂಟ್ಯೂಬ್ ಆಲ್ಗೊರಿಥಮ್ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋನ ಹೋಮ್ ಫೀಡ್ಗೆ ಶೋ ಮಾಡಿದ್ರೆ ಜಾಸ್ತಿ, ಅವಾಗ ನೀವೇನು ಮಾಡಬೇಕಾಗುತ್ತೆ, ನೀವು ಆ ಪರ್ಟಿಕ್ಯುಲರ್ ತಮ್ನೇಲ್ ಆಗಲಿ ಟೈಟಲ್ ಆಗಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕೊಡಬೇಕು ಅಂತ, ಯುನೀಕ್ ಟಚ್ ಕೊಡಬೇಕು. ಆವಾಗ ಒಂದು ವ್ಯೂವರ್ಸ್ ಆಗಲಿ ಅಥವಾ ಆಡಿಯನ್ಸ್ ಆಗಲಿ ನೋಡಿದಾಗ, ಓ ಏನೂ ಇದೆಯಪ್ಪ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ಸಖತ್ತಾಗಿದೆಯಲ್ಲ, ಒಂಥರ ಅಟ್ರಾಕ್ಟಿಂಗ್ ಇದೆಯಲ್ಲ ಅಂತ ಕ್ಲಿಕ್ ಕೊಡ್ಬೇಕು. ಆ ರೀತಿ ಅಟ್ರಾಕ್ಟಿವ್ ತಮ್ನೇಲ್ ಆಗಲಿ ಟೈಟಲ್ ಆಗಲಿ ಕೊಡಬೇಕಾಗುತ್ತೆ. ಓಕೆ, ಇದೆರಡು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದರಿಂದ CTR ಏನಿದೆ, ಕ್ಲಿಕ್ ಥ್ರೂ ರೇಟ್, ಇದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. 200% ತುಂಬ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಕೂಡ ಮಾಡ್ಬೋದು ನೀವು. ಮತ್ತು ಇನ್ನೊಂದು ರೀತಿ ಇದೆ, ಅದು ನಿಮ್ಮ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್. ನೀವು ವಿಡಿಯೋದಲ್ಲಿ ಹೇಗೆ ಪ್ರೆಸೆಂಟೇಷನ್ ಕೊಡ್ತೀರಾ ಅಂತ ಮುಖ್ಯ. ಈಗ ನೀವೇನು ಮಾಡ್ತೀರಾ, ತಮ್ನೇಲ್ ಟೈಟಲ್ ಚೆನ್ನಾಗಿ ಆಗ್ತೀರಾ, ಆದರೆ ಪ್ರೆಸೆಂಟೇಷನ್ ಚೆನ್ನಾಗಿ ಕೊಡಲಿಲ್ಲ ಅಂತ ಅಂದರೆ ಕೆಲವೊಂದು ಸಮಯದಲ್ಲಿ ಆ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ, ಆಮೇಲೆ ಸಡನ್ ಆಗಿ ಸ್ಟ್ರಕ್ ಆಗುತ್ತೆ ಅಥವಾ ನಿಂತು ಹೋಗ್ಬಿಡುತ್ತೆ ವೈರಲ್ ಆಗೋದು. ಅದಕ್ಕೆ ಹೇಳೋದು, ನಿಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ. ಸೂಪರ್ ಆಗಿದ್ರೆ ಪ್ರೆಸೆಂಟೇಷನು 200% ಲಕ್ಷ ಗಟ್ಟಲೆ ಅಲ್ಲ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಸಖತ್ತಾಗುತ್ತೆ ವ್ಯೂಸು. ಅದಕ್ಕೆ ನಾನು ಹೇಳೋದು, ಈ ಪ್ರೆಸೆಂಟೇಷನ್ ಆಗಲಿ, ಪ್ರೆಸೆಂಟೇಷನಲ್ಲಿ ಯಾವ ರೀತಿ ಬರುತ್ತಂತ ಅಂದರೆ, ನಮ್ಮ ಟಾಕಿಂಗ್ ಸ್ಕಿಲ್ಸ್ ಆಗಲಿ ಅಥವಾ ಎಡಿಟಿಂಗ್ ಸ್ಕಿಲ್ಸ್ ಆಗಲಿ, ಇದೆಲ್ಲ ಕೂಡ ಈ ಪರ್ಟಿಕ್ಯುಲರ್ ಪ್ರೆಸೆಂಟೇಷನಲ್ಲಿ ಬರುತ್ತೆ. ಅದಕ್ಕೆ ಹೇಳೋದು, ಈ ಪ್ರೆಸೆಂಟೇಷನು
ಈ ಟೈಟಲು, ಈ ತಮ್ನೇಲು, ಈ ಮೂರನ್ನು ಸೂಪರ್ ಆಗಿದ್ರೆ ನಿಮ್ಮ 200% ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಈ ಸ್ಟೆಪ್ಸ್ ಫಾಲೋ ಮಾಡಿಬಿಡಿ, 200% ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋನ ವೈರಲ್ ಮಾಡ್ಕೊಬೋದು. ಹಾಗೂ ಕೂಡ ನಿಮ್ಮ ಚಾನಲ್ ಆರಾಮಾಗಿ ಈ ರೀತಿ ಗ್ರೋತ್ ಮಾಡ್ಕೊಬೋದು. ಇಷ್ಟಾಯ್ತು ಈ ವಿಡಿಯೋ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.